ಜಿಲ್ಲಾಡಳಿತದಿಂದ ಅಕ್ಟೋಬರ್ 17ರಂದು ಶ್ರೀ ಮಹರ್ಷಿ ವಾಲ್ಮೀಕಿ ಗುರುಗಳ ಜಯಂತಿ ಕಾರ್ಯಕ್ರಮ ನಡೆಯಲಿದ್ದು, ಇದರ ಪೂರ್ವಭಾವಿಯಾಗಿ ಶ್ರೀ ಮಹರ್ಷಿ ವಾಲ್ಮೀಕಿ ಸಮುದಾಯದ ಮುಖಂಡರು ಮತ್ತು ದಲಿತ ಸಂಘಟನೆ, ಹಿಂದುಳಿದ ವರ್ಗಗಳು ಮತ್ತು ಎಲ್ಲ ಸಮುದಾಯದ ಮುಖಂಡರ ಉಪಸ್ಥಿತಿಯಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಅಪರ ಜಿಲ್ಲಾಧಿಕಾರಿ ಅಧ್ಯಕ್ಷತೆಯಲ್ಲಿ ಪೂರ್ವಭಾವಿ ಸಭೆ ನಡೆಯಿತು. ಆಚರಣೆಗೆ ಅತಿಥಿಗಳನ್ನು ಆಹ್ವಾನಿಸುವ ಕುರಿತು ಅಂದರೆ ಆ್ಯಸ್ ಪರ್ ಪ್ರೋಟೋಕಾಲು ನಾವು ಏನು ಸರ್ಕಾರದ ಅತಿಥಿಗಳನ್ನು ಆಹ್ವಾನ ಮಾಡಬೇಕು ಅದೆಲ್ಲ ನಾವು ಮಾಡ್ತೀವಿ. ಶಿಷ್ಟಾಚಾರದ ಪ್ರಕಾರ ಎಲ್ಲ ಶಾಸಕರು, ಮಂತ್ರಿಗಳನ್ನು ಮತ್ತು ವಿಧಾನ ಪರಿಷತ್ ಸದಸ್ಯರುಗಳನ್ನು, ನಿಗಮ ಮಂಡಳಿಯವರನ್ನು ಅದನ್ನೆಲ್ಲವನ್ನು ನಾವೇನು ಮಾಡಬೇಕು ಅದು ಸರ್ಕಾರದ ಇದ್ರ ಪ್ರಕಾರ ಶಿಷ್ಟಾಚಾರದ ನಿಯಮ ಪ್ರಕಾರ ನಾವು ಮಾಡ್ತೀವಿ. ಈಗ ಉಪನ್ಯಾಸಕರಾಗಿ ತಾವು ಯಾರನ್ನ ಸಮಾಜದ ಗಣ್ಯ ವ್ಯಕ್ತಿಗಳು ಅಥವಾ ಮಹರ್ಷಿ ವಾಲ್ಮೀಕಿಯ ಬಗ್ಗೆ ಅರ್ಥಪೂರ್ಣವಾಗಿ ಸಮಾರಂಭದಲ್ಲಿ ಮಾತನಾಡುವಂಥವ್ರನ್ನ, ಅದ್ರ ಬಗ್ಗೆ ಅಧ್ಯಯನ ಮಾಡಿದಂಥವ್ರು ಯಾರಾದರೂ ತಾವು ಯಾರು ಸಜೆಸ್ಟ್ ಮಾಡ್ತೀರಿ ಅವ್ರನ್ನ ನಾವು ಇಲ್ಲಿ ಉಪನ್ಯಾಸಕರಾಗಿ ತಗೋತೀವಿ. ಜೊತೆಗೆ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ಜಿಲ್ಲಾ ಮಟ್ಟದಲ್ಲಿ ಆಚರಿಸುವ ಸ್ಥಳವನ್ನು ಆಯ್ಕೆ ಮಾಡೋದ್ರ ಕುರಿತಾಗಿ ಈಗ ಇದುವರೆಗೂ ಆಚರಣೆ ಮಾಡಿಕೊಂಡು ಬಂದಿರತಕ್ಕಂಥದ್ದು ಕುವೆಂಪು ಕಲಾಮಂದಿರ. ಈಗ ನನ್ನ ಪರವಾಗಿ ನಾನು ಕುವೆಂಪು ಕಲಾಮಂದಿರವನ್ನು ಮುಂದ್ಗಡೆ ಇಡ್ತಾ ಇದ್ದೀನಿ. ತಮ್ಮ ಸಜೆಷನನ್ನು ಕೂಡ ತಾವು ಹೇಳ್ಬೋದು. ಜೊತೆಗೆ ಆಹ್ವಾನ ಪತ್ರಿಕೆ ಮುದ್ರಣದ ಬಗ್ಗೆ ಇದೆ. ಆಹ್ವಾನ ಪತ್ರಿಕೆ ಮುದ್ರಣವನ್ನು ನಾವು ಮಾಡ್ತೀವಿ. ಕಾರ್ಯಕ್ರಮ ಜಯಂತಿ ಕಾರ್ಯಕ್ರಮದ ಪ್ರಚಾರದ ಬಗ್ಗೆ ಲಾಸ್ಟ್ ಟೈಮ್ ಏನು ಮಾಡಿದ್ರಿ? ಪತ್ರಿಕೆ ಕೊಡ್ತೀವಿ ಸರ್. ಮತ್ತೆ ಹನುಮಂತಪ್ಪ ಸರ್ಕಲ್ಲು. ಅಪರ ಜಿಲ್ಲಾಧಿಕಾರಿ ನಾರಾಯಣ ರೆಡ್ಡಿ ಕನಕರೆಡ್ಡಿಯವರು ಸಮಾಜದ ಮುಖಂಡರೊಂದಿಗೆ ಜಯಂತಿ ಆಚರಣೆಯ ಕುರಿತು ಚರ್ಚಿಸಿದರು. ಮೆರವಣಿಗೆ ತಹಸೀಲ್ದಾರ್ ಕಚೇರಿಯಿಂದ ಮೆರವಣಿಗೆ ಹೊರಡ್ತದೆ. ಕಲಾಭವನದವರೆಗೂ ಅಂದರೆ ಎಲ್ಲಿ ಕಾರ್ಯಕ್ರಮವನ್ನು ನಿಗದಿ ಅಂತ ಅಂತಿಮ ಮಾಡ್ತೀವಿ ಅಲ್ಲಿವರೆಗೂ ಮೆರವಣಿಗೆ ಹೊರಡ್ತದೆ ಅದೇ ದಿನ. ಆಮೇಲೆ ವಿಶೇಷ ಉಪನ್ಯಾಸಕರ ಆಹ್ವಾನಿಸೋದ್ರ ಬಗ್ಗೆ ನಾನು ಚರ್ಚೆ ಮಾಡಿದೆ. ಇನ್ನಿತರ ವಿಷಯಗಳು ಏನಾದ್ರು ಇದ್ರೂ ಕೂಡ ತಾವು ಚರ್ಚೆ ಮಾಡ್ಬೋದು. ತಾವು ಯಾರು ಎಲ್ಲರೂ ಮಾತಾಡಿದ ಮೇಲೆ ನಾನು ಅಂತಿಮವಾಗಿ ಅದು ಏನಾಯಿತು ಸಭೆ ಚರ್ಚೆ ಅನ್ನೋದು. ಶ್ರೀ ಮಹರ್ಷಿ ವಾಲ್ಮೀಕಿ ನಾಯಕ ಯುವಕರ ಸಂಘದ ಜಿಲ್ಲಾಧ್ಯಕ್ಷ ಕೋಟೆ ಜಗದೀಶ್ ಅವರು ಮಾತನಾಡಿ, ಮಹರ್ಷಿ ವಾಲ್ಮೀಕಿ ಗುರುಗಳು ಕೇವಲ ಒಂದು ಜಾತಿಗೆ ಸೀಮಿತವಾಗಿಲ್ಲ, ಆದ್ದರಿಂದ ಎಲ್ಲ ಸಮುದಾಯದವರಿಗೂ ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿ ಎಂದು ಅಧಿಕಾರಿಗಳಿಗೆ ಹೇಳಿದರು. ಒಂದು ಮೂಢತೆಯಿಂದ ಮತ್ತು ಸಾಮಾಜಿಕ ಕಳಕಳಿಯಿಂದ ಆ ಜನಾಂಗ ಏನಾಗಿದೆ ಅಂದರೆ ವಾಲ್ಮೀಕಿ ಸಮಾಜಕ್ಕೆ ನೀವು ಜಯಂತಿ ಮಾಡ್ತೀರಿ, ವರ್ಷಕ್ಕೊಂದ್ಸತಿ ಜಯಂತಿ ಮಾಡ್ತೀವಿ. ನಾವು ಬರ್ತೀವಿ, ನಮ್ಮ ಸ್ನೇಹಿತರು ಬರ್ತಾರೆ, ಒಂದೊಂದು ಜನಾಂಗಕ್ಕೆ ಒಂದೊಂದು ಜಯಂತಿ. ನಮ್ಮ ಜನಾಂಗದ ಒಂದು ಅಳಲು ಇದೆ. ಮೇಡಮ್ ಅವ್ರಿಗೆ ಗೊತ್ತಿದೆ, CDM ಮೇಡಮ್ ಅವರು ಇದ್ದಾರೆ, ಇಲ್ಲೂ ಇದ್ದಾರೆ, ಎಲ್ಲರೂ ಇದ್ದಾರೆ. ಸರ್ಕಾರ ಕೋಟಿಗಟ್ಟಲೆ ಖರ್ಚು ಮಾಡಿಬಿಟ್ಟು ಒಂದು ಚೌಕಟಿ ಕಟ್ಟಿದೆ. ನಾವು ಆ ಜಾಗ ಒಂದು ಪ್ರಾಬ್ಲಮ್ ಆಗಿದೆ, 5-6 ಸತಿ ಸರ್ವೆ ಆಗಿದೆ, ಆಯಿತಾ. ನಾವು ಅವ್ರಿಗೆ ಹೇಳ್ತೀವಿ ಅದೊಂದು ಕಾಂಪೌಂಡ್ ಹಾಕಿ ಅದೊಂದು ಜನಾಂಗಕ್ಕೆ ಮುಕ್ತ ಮಾಡಿ ಕೋಟಿಗಟ್ಟಲೆ ತಗೊಂಡ್ಬಂದು ಅಲ್ಲಿ ಸರ್ಕಾರ ಸುಟ್ಟು ಜನಾಂಗಕ್ಕೆ, ಬಡ ಜನಾಂಗಕ್ಕೆ ಅನುಕೂಲ ಆಗಲಿ ಅಂತ ಬಂದು ಇವತ್ತು ಅದನ್ನು ನೋಡೋ ಸ್ಥಿತಿ ಇಲ್ಲ ಸರ್, ಇದ್ದಿದೆ. ನಾವು ಹೇಳ್ತಾ ಇರೋದು ಇಷ್ಟ ಸರ್, ಜನಾಂಗದ ಪರವಾಗಿ ದಯಮಾಡಿ ಹೇಳ್ತಾ ಇದ್ವಿ, ನಮ್ಮ ಒಳಗೂ ಕೊಡ್ತಾ ಇದ್ವಿ. ಈ ಜಯಂತಿಲಿ ನಾವು ಭಾಗವಹಿಸ್ಬೇಕಂದ್ರೆ ಜಯಂತಿ ಒಳಗಡೆ ನೀವು ಕಾಂಪೌಂಡ್ ಹಾಕ್ಬೇಕು. ಇಲ್ಲ ಅಂದರೆ ನಾವು ಜಯಂತಿನ ನಾವೆಲ್ಲ ಸಂಘಟನೆ ಮುಖಂಡರುಗಳ ಬೆಂಬಲ ಕೊಡ್ಕೊಂಡು ಹೇಳ್ತಾ ಇದ್ದೀವಿ. ಜಯಂತಿನ ನಾವು ನಮ್ಮ ಗುರುಗಳಿಗೆ ನಾವು ಅಪಮಾನ ಆಗಕ್ಕೆ ಬಿಡಲ್ಲ. ಗುರುಗಳ ಬಗ್ಗೆ ಅಪಾರವಾದ ಗೌರವ ಇದೆ. ನಮ್ಮ ಸಂಘದ ಕಚೇರಿಯಲ್ಲಿ ನಾವು ಜಯಂತಿನ ಆಚರಣೆ ಮಾಡ್ತೀವಿ. ಜನಾಂಗಕ್ಕೆ ನಾವು ಪತ್ರಿಕಾಗೋಷ್ಠಿ ಮಾಡಿ ಹೇಳ್ತೀವಿ. ನಮ್ಮ ಗುರುಗಳಿಗೆ ನಾವು ಅಪಮಾನ ಆಗದಂಗೆ ಜಯಂತಿ ಮಾಡ್ತೀವಿ. ಸರ್ಕಾರಿ ಕಾರ್ಯಕ್ರಮ ನೀವೇನು ಮಾಡಿ. ಸಭೆಯಲ್ಲಿ ಮಹರ್ಷಿ ವಾಲ್ಮೀಕಿ ಸಮುದಾಯದ ಮುಖಂಡರು, ದಲಿತ ಪರ ಸಂಘಟನೆ ಮುಖಂಡರು, ಹಿಂದುಳಿದ ಸಮುದಾಯಗಳ ಮುಖಂಡರು, ಅಧಿಕಾರಿಗಳು ಉಪಸ್ಥಿತರಿದ್ದರು.